ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ನಿಮಗೆ ಅನ್ವಯಿಸುತ್ತೆ. ಈಗ ನಿಮ್ಮನ್ನು ಅವರು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಡಿಟ್ಯಾಚ್ಮೆಂಟ್, ಮತ್ತೊಂದು ಓನರ್ಶಿಪ್, ಮತ್ತೊಂದು ಪೇಷನ್ಸ್ ಅನ್ನೋದು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಅನ್ನೋದು ಬರ್ತಾ ಇದೆ. ಹಾಗೆ ಡಿಸ್ಹಾನೆಸ್ಟಿ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅ ಪಾಡ್, ಏನೋ ಸುಳ್ಳು ಹೇಳಿ ನಿಮ್ಮಿಂದ ಜಾರ್ಕೊಂಡಿದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಟೂ ಮೆನಿ ಡಿಫ್ರೆನ್ಸಸ್ ಇತ್ತು ಅನ್ನೋದಿದೆ. ಶುರುನಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರ ಮಧ್ಯೆ. ದಿನ ಕಳೆದ ಹಾಗೆ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ, ಅದಕ್ಕೋಸ್ಕರ ನಿಮ್ಮಿಂದ ಡಿಟ್ಯಾಚ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವ್ರನ್ನ ಬ್ಲಾಕ್ ಮಾಡಿರಬಹುದು, ಹಾಗೂ ಇದೆ. ನೀವು ಎಷ್ಟೋ ಸರಿ ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ. ಅವ್ರು ನಿಮ್ಗೇನೋ ಸುಳ್ಳು ಹೇಳಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ತುಂಬ ಡಿಫ್ರೆನ್ಸಸ್ ಇದೆ. ನಿಮ್ಮಿಬ್ಬರ ಥಾಟ್ ಪ್ರೊಸೆಸ್ ಬೇರೆ ಬೇರೆ ಆಗಿದೆ. ನೀವೇ ಒಂಥರ ಯೋಚನೆ ಮಾಡ್ತೀರಾ, ಅವರೇ ಒಂಥರ ಯೋಚನೆ ಮಾಡ್ತಾರೆ. ಇಬ್ಬರ ಭಾವನೆಗಳೂ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದಿದೆ. ಆದರೆ ಇಲ್ಲಿ ಇಬ್ರಿಗೂ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಹೆಚ್ಚು ಮಾತುಕತೆಗಳು ಇಲ್ದಿದ್ರೂ ಆ್ಯಕ್ಷನ್ಸಲ್ಲೇ ಇಬ್ಬರು ದೂರ ದೂರ ಆಗಿದ್ದೀರಾ. ಅವರು ಮೌನವಾಗಿದ್ದಾರೆ, ಏನೂ ಹೇಳ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನೀವು ಅವರಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಕಮಿಟ್ಮೆಂಟ್ ಇರಬಹುದು, ಮುಂದಿನ ಜೀವನದ ಬಗ್ಗೆ ಕ್ಲಾರಿಟಿ ಕೇಳ್ತಾ ಇದ್ದೀರಾ. ಇಲ್ಲಿ 10 ಆಫ್ ಕಪ್ಸ್ ಇದೆ. ಹೌದು, ಕಮಿಟ್ಮೆಂಟ್ ಕೇಳ್ತಾ ಇದ್ದೀರಾ. ಮುಂದೆ ಮದುವೆ ಮಾಡ್ಕೋಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಅವ್ರಿಗೇನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ, ಯಾವುದೋ ನಿರ್ಧಾರಗಳನ್ನ ತಗೊಂಡಿಲ್ಲ ಲೈಫ್ ಬಗ್ಗೆ. ಅದರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬರ್ತಾ ಇದೆ. ಆದ್ರೂ ನೀವು ಹಠ ಬಿಟ್ಟಿಲ್ಲ. ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಭೇಟಿ ಮಾಡ್ತೀರಾ. ಆದರೆ ಅವರು ಸುಳ್ಳು ಹೇಳಿ ನಿಮ್ಮಿಂದ ತಪ್ಪಿಸ್ಕೊತಾ ಇದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಒಳ್ಳೆ ರಿಲೇಷನ್ಶಿಪ್ ಇತ್ತು, ಆತ್ಮೀಯತೆ ಇತ್ತು. ಇದು ಸ್ವಲ್ಪ ಕಾಲ ಚೆನ್ನಾಗಿತ್ತು. ಈಗ ನಿಮಗೆ ಬೇಜಾರಿದೆ. ಅವ್ರು ಮಾತಾಡ್ತಾರೆ, ಆದರೆ ನಿಮಗೇನು ಕ್ಲಾರಿಟಿ ಕೊಡ್ತಾ ಇಲ್ಲ. ಅದರಿಂದ ನಿಮಗೆ ಬೇಜಾರಿದೆ. ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ, ಆದ್ರೂ ಏನೋ ಸಂತೋಷವಾಗಿದ್ದೀರಾ. ಮನಸ್ಸಲ್ಲಿ ಹಠ ಇದೆ. ಅವ್ರ ಜೊತೆ ಜೀವನ ಮಾಡಬೇಕು, ಫ್ಯಾಮಿಲಿ ಸೆಟಪ್ ಮಾಡಬೇಕು, ಹಾಗೆಲ್ಲ ನೀವು ಯೋಚನೆ ಮಾಡಿದ್ದೀರಾ. ಆದರೆ ಏನೂ ಕನ್ಫ್ಯೂಷನ್ಸ್ ಇದೆ. ಅವರು ಎರಡೆರಡು ಥರ ಮಾತಾಡ್ತಾರೆ. ಒಂದು ಸರಿ ಎಲ್ಲ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತಾರೆ. ಇದು ಸ್ವಲ್ಪ ದಿನ ಅಷ್ಟೇ, ಹೆಚ್ಚು ನಿಮ್ಮಿಂದ ದೂರ ಇರ್ತಾರೆ. ಇದೇ ವಿಷಯಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು 5 ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲೊಂದು 6 ಆಫ್ ಪ್ಯಾಂಟಿಕಲ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಹಾಗೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲೊಂದು 3 ಆಫ್ ವ್ಯಾಂಡ್ಸ್ ಇದೆ, ಇಲ್ಲಿ 5 ಆಫ್ ವ್ಯಾಂಡ್ಸ್ ಇದೆ. ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ. ನಿಮ್ಗೇನೋ ನಿರ್ಧಾರ ಕೊಡೋಕ್ಕಾಗ್ತಾ ಇಲ್ಲ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ಸ್ ಇದೆ. ಇದನ್ನೆಲ್ಲ ಅವರು ಸೆಟ್ಲ್ ಮಾಡ್ಕೋಬೇಕು ಅನ್ನೋದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಇಲ್ಲ ಅನ್ನೋದಿದೆ. ಮನೆಯಲ್ಲೂ ಮಾತುಕತೆಗಳಾಗಿದೆ ಅನ್ನೋದಿದೆ. ಅದರಿಂದ ಬೇಜಾರಿದೆ. ನಿಮ್ಮ ಮೇಲೆ ಇಷ್ಟ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ನಿಮ್ಮ ಜೊತೆ ಚೆನ್ನಾಗಿರಬೇಕು, ಭೇಟಿ ಮಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ಹಾಗೆಲ್ಲ ಮನಸ್ಸಿದ್ರೂ ಏನೋ ಅವ್ರಿಗೆ ತಡೆ ಹಿಡಿತಾ ಇದೆ. ಆದಷ್ಟು ನಿಮ್ಮಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಮೇಲಿರೋ ಅಟ್ಯಾಚ್ಮೆಂಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅನ್ನೋದಿದೆ.
ಪ್ರೀತಿ ಇದೆ, ಆದರೆ ಆ್ಯಕ್ಷನ್ ತಗೊಳ್ಳೋ ಮನಸ್ಸಿಲ್ಲ. ನಿಮ್ಮ ಹತ್ರ ಒರಟಾಗಿ ಮಾತಾಡೋದಿದೆ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ತನ್ನ ಮನಸ್ಸಲ್ಲೇ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹಾಗಿರೋದ್ರಿಂದ ನಿಮ್ಗೇನೂ ಉತ್ತರ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸಿಂದ ಸಪ್ರೆಷನ್ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಸ್ ಇದೆ, ಹಾಗೆ ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಇಲ್ಲೊಂದು ಸೆಲೆಬ್ರೇಷನ್ಸ್ ಇದೆ, ಹಾಗೆ ಎಕ್ಸಾಷನ್ ಬರ್ತಾ ಇದೆ, ಬಾಟಮ್ನಲ್ಲಿ ಬರ್ಡನ್ ಇದೆ. ಇಲ್ಲಿ ಯಾವುದಷ್ಟು ನೆಗೆಟಿವ್ ಥಾಟ್ಸ್ ಇದೆ ಅವ್ರದ್ದು. ಬರ್ಡನ್ ಇದೆ, ಸಪ್ರೆಷನ್ ಇದೆ, ಎಕ್ಸಾಷನ್ ಇದೆ, ಹಾಗೆ ಸ್ಟ್ರೆಸ್ ಬರ್ತಾ ಇದೆ. ಇಲ್ಲಿಬ್ರು ಸೋಲ್ ಕನೆಕ್ಷನಲ್ಲಿ ಇದ್ದೀರಾ. ಕೆಲವರು ಮದುವೆ ಆಗಿದ್ದೀರಾ ಅಥವಾ ಮದುವೆ ಆಗಿರೋರನ್ನ ಇಷ್ಟಪಡ್ತಾ ಇದ್ದೀರಾ. ಇಷ್ಟೆಲ್ಲ ಸ್ಟ್ರೆಸ್ ಇದ್ರೂ ಇಲ್ಲೊಂದು ಸೆಲೆಬ್ರೇಷನ್ ಇದೆ ನಿಮಗೆ. ಇಬ್ಬರಲ್ಲೂ ಸ್ವಲ್ಪ ದಿನ ಹೊಂದಾಣಿಕೆ ಇರೋಲ್ಲ. ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಆದಷ್ಟು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ನೀವು ಭೇಟಿಯಾಗೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೇನೂ ಉತ್ತರ ಕೊಡಲ್ಲ, ಸೈಲೆಂಟ್ ಆಗಿರ್ತಾರೆ. ಆದರೆ ಗ್ರ್ಯಾಜುಯಲ್ ಆಗಿ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದಿದೆ. ಮುಂದೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ವರ್ಕ್ ಥ್ರೂ ಯುವರ್ ಫಿಯರ್ಸ್ ಅನ್ನೋದು ಬರ್ತಾ ಇದೆ. ಹಾಗೆ ಲಕ್ ಈಸ್ ಆನ್ ಯುವರ್ ಸೈಡ್. ಮತ್ತೊಂದು ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಇಲ್ಲೊಂದು ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಟೇಕ್ ಟೈಮ್ ಟು ಬ್ರೀದ್ ಔಟ್. ಆದ್ದರಿಂದ ನೆಮ್ಮದಿಯಾಗಿರಿ, ಮೆಡಿಟೇಷನ್ ಮಾಡಿ, ಹಾಗೆ ನೀವು ನಂಬ್ಕೊಂಡಿರೋ ದೇವರಲ್ಲಿ ಪ್ರೇಯರ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಲ ನೆಮ್ಮದಿಯಾಗಿರಿ, ತಾಳ್ಮೆಯಿಂದ ಇರಿ ಅನ್ನೋದಿದೆ. ಆದಷ್ಟು ನಿಮ್ಮ ಹೆದರಿಕೆಗಳನ್ನ ಬಿಡಿ. ಲಕ್ ಈಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ, ಸೆಲೆಬ್ರೇಷನ್ ಇದೆ. ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಸ್ವಲ್ಪ ದಿನದಲ್ಲೇ ಈ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗೋದಿದೆ. ಈಗ ಅವರನ್ನು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಯಾಕೆಂದರೆ ಅವ್ರಿಗೆ ಸ್ಟ್ರೆಸ್ ಇದೆ, ಏನೋ ಸಮಸ್ಯೆಗಳಿದೆ, ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ನೀವು ಈ ಆಂಗ್ಸೈಟಿ, ಆತಂಕ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅನ್ನೋದು ಬರ್ತಾ ಇದೆ. ಆದಷ್ಟು ಪಾಸಿಟಿವ್ ಆಗಿರಿ. ಆ ಪಾಸಿಟಿವ್ ಎನರ್ಜಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ರೀಚ್ ಆಗುತ್ತೆ. ಇದರಿಂದ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಲಕ್ ಈಸ್ ಯುವರ್ಸ್ ಅನ್ನೋದಿದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.